ಕೆಲಸಗಳಿಲ್ಲದೆ ಗ್ಯಾರಂಟಿ ಹೇಳ್ಕೊಂಡು ಓಡಾಡ್ತಾ ಇದೆ ಎಂದು ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಹೇಳಿದರು. ಮಾಧ್ಯಮದವರೊಂದಿಗೆ ಮಾತನಾಡಿದವರು, ಈಗಾಗಲೇ ನಡೆದಿರುವ ರಾಜ್ಯದ ಚುನಾವಣೆಯಲ್ಲಿ ಆಂತರಿಕ ಸಮೀಕ್ಷೆ ಪ್ರಕಾರ ನಮ್ಮ ಮೈತ್ರಿಗೆ 12 ರಿಂದ 13 ಕ್ಷೇತ್ರಗಳಲ್ಲಿ ಗೆಲುವು ಸಿಕ್ಕಿದೆ. ಹಾಗಾಗಿ ಕಾಂಗ್ರೆಸ್ ಹತಾಶವಾಗಿದ್ದು ವೈಯಕ್ತಿಕ ಟೀಕೆಗೆ ಇಳಿದಿದೆ ಎಂದರು. ಕಾಂಗ್ರೆಸ್ ಸ್ನೇಹಿತರಿಗೆ ಅಭಿವೃದ್ಧಿ ಮಾಡಿದ ವಿಚಾರದಲ್ಲಿ ಯಾವುದೂ ವಿಚಾರ ಇಲ್ಲ, ಅದೊಂದು ಗ್ಯಾರಂಟಿ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಹಾಗಾಗಿ ಸಹಜವಾಗಿ ಅದನ್ನು ಬಿಟ್ಟು ಉಳಿದಂತ ಎಲ್ಲ ವಿಚಾರಗಳನ್ನು ಕೂಡ ಮಾತಾಡ್ತಾ ಇದ್ದಾರೆ. ಇದು ಈಗಾಗಲೇ ಫಸ್ಟ್ ಫೇಸ್ ಅಲ್ಲಿ ಒಂದು 14ರಲ್ಲಿ 12 ರಿಂದ 13 ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಕ್ಷ ಗೆಲ್ಲಬಹುದು ಅಂತೇಳಿ ನಮಗಿನಂತ ಒಂದು ಆಂತರಿಕ ಒಂದು ಸಮೀಕ್ಷೆ ಪ್ರಕಾರ ಇರುವಂತಹ ರಿಪೋರ್ಟ್. ಈಗಾಗಲೇ ಬೇಸತ್ತಿದ್ದಾರೆ. ರೈತ ವಿರೋಧಿ, ಬಡವರ ವಿರೋಧಿ ಒಂದು ಸರ್ಕಾರ ಇವು ನಡವಳಿಕೆ, ಇಂಥ ಒಂದು ಬರಗಾಲ ಸಂದರ್ಭ ಕೂಡ ನಾಳೆ ಹೇಗೋ ಏನೋ ಗೊತ್ತಿಲ್ಲ ಮಳೆ ಬಗ್ಗೆ. ಈಗಾಗಲೇ ಜನ ಸುಸ್ತಾಗಿದ್ದಾರೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಅಕಸ್ಮಾತ್ ಅಪ್ಪಿತಪ್ಪಿ ನಮ್ಮ ರಾಜ್ಯದಲ್ಲಿ ಇವತ್ತಿನ ಅಧಿಕಾರಕ್ಕೆ ಬಂದಿದೆ, ಅಧಿಕಾರದ ದರ್ಪದ ಈ ರೀತಿಯನ್ನು ಹಗುರ ಮಾತಾಡ್ತಾ ಇದ್ದಾರೆ. ಜನ ಇದೆಲ್ಲದೂ ಕೂಡ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ನಾಳೆ ಲೋಕಸಭಾ ಚುನಾವಣೆಯಲ್ಲಿ ಸರಿಯಾದ ರೀತಿಯಿಂದ ಉತ್ತರವನ್ನು ಕೂಡ ಕೊಡ್ತಾರೆ. ಸರ್, ಇವತ್ತು ರಾಹುಲ್ ಗಾಂಧಿ ಅವರು ಸಹಜ ಒಂದು ಪಕ್ಷದ ನಾಯಕರು ಅವ್ರು ಕರೆಸ್ಕೊಂಡಿದ್ದಾರೆ. ನಿನ್ನೆ ಗೌರವಂತ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಅಂತ ನಡ್ಡಾಜಿ ಅವರು ಬಂದು ನಮ್ಮ ಬಿಜೆಪಿಯ ಕಾರ್ಯಕರ್ತರಿಗೆ, ಜೆಡಿಎಸ್ನ ಮುಖಂಡರುಗಳಿಗೆ, ಕುಮಾರಸ್ವಾಮಿಗಳು ಕೂಡ ಬಂದಿದ್ದರು. ವಿಶ್ವಾಸ ತುಂಬಿಸುವಂತ ಒಂದು ಪ್ರೋಸೆಸ್ ಈ ಒಂದು ಸಂದರ್ಭ ನಡೆಯುತ್ತೆ. ಅದೇ ರೀತಿ ಅವರು ಕೂಡ ಬರ್ತಾರೆ.